ರೀತಿ ಕೆಂಪಗಾಗಿದೆ? ಬಿಸ್ಲಿಗೆ ನನ್ ಮುಖ ಹಾಳಾಗಿದೆ ಜಾನಿ. ಬಾಬಣ್ಣ ಬಿಸ್ಲಿಗೆ ಶಕೆ ಜಾಸ್ತಿ, ಅದಕ್ಕೆ ನೀರು ಇಕ್ಕತ್ತಾ ಇದ್ದಿದ್ದು. ಸಾಮಾನ್ಯ ಎಷ್ಟು ಹೆಂಗ್ ಕೂಲ್ ಆಗಿದ್ದಾರೋ ಅವ್ರೇ 100 ಬಿಟ್ಟು ಹೋಯ್ತಾ ಇದಾರ. ಇಲ್ಲ ಗೌಡ್ರೆ, ಅವ್ರು 6 ತಿಂಗಳ ಮುಂಚೆನೆ ಕೂಲರ್ ಬುಕ್ ಮಾಡಿ ಮನೆಗೆ ತಂದು ಇಟ್ಕೊಂಡಿದ್ದಾರೆ. ಬೇಡ ನಮ್ಮೊಟ್ಟಿಗೆ ಗೌಡ್ರೆ ನಮ್ಮನೆಗೆ. ಯಾರೇ ಅದು ನೈಟ್ ನಲ್ಲಿ ಮನೆ ಮುಂದೆ ಡಿಸ್ಟರ್ಬ್ ಮಾಡೋದು? ಮಧುರ ಅವ್ರೆ, ಇದೇನಿದು ನೀವು ಇಷ್ಟೊತ್ತ ನಮ್ಮ ಮಟ್ಟಿಗೆ ಬಂದ್ಬಿಟ್ಟಿದ್ದೀರಿ? ಗೌಡ್ರೆ, ಶೆಕೆಗೆ ನಮ್ಮ ಮನೇಲಿ ಮಲ್ಕೊಳಕ್ ಆಗ್ತಿಲ್ಲ. ನಿಮ್ ಮನೇಲಿ ಕೂಲರ್ ಇದೆಯಲ್ಲ, ಅದಕ್ಕೆ ಇಲ್ಲೇ ಮಲ್ಕೊಳೋಣ ಅಂತ ಬಂದ್ಬಿಟ್ವಿ. ಒಳ್ಳೆ ಕೆಲಸ ಮಾಡಿದ್ರಿ ಕಂಬುಡಿ. ರೀ ಗೌಡ್ರೆ, ನಾನಿಲ್ಲಿ ಭಾರ ಹೊತ್ಕೊಂಡು ನಿಂತಿದ್ರೆ ನೀವು ಮಧು ಜೊತೆ ಮಾತಾಡ್ತಾ ನಿಂತಿದ್ರಾ? ನೀವ್ ಹೇಳೋದು ದಿಟ ಕಂಬುಡಿ ಅಣ್ಣಪ್ಪನವ್ರೆ. ನಿಮ್ ಕಲಿ ಸಂಸಾರದ ಭಾರನೇ ಹೊರಕ್ಕಾಗಲ್ಲ, ನೀ ಭಾರ ಓದ್ತಾರ್ಯಾ? ಬನ್ನಿ ಬನ್ನಿ ಬನ್ನಿ. ಪುಟ್ಮಲ್ಲಿಯವರೇ ಹೇಗಿದ್ದೀರಾ? ಅವಳಿಗೇನಾಗಿತ್ತು? ಅವಳು ಚಂದಗಳೇ, ನಿಮ್ಗೇನಾದ್ರು ಆಗಿದ್ರಿ ಅವಳಿ? ಬಾಬಣ್ಣ ನೀವು ಸುಮ್ನೆ ಇರಿ. ಚಂದನ್ ಅವ್ರೆ, ಮಧುರವ್ರೆ, ನೀವು ನಮ್ಮ ಮಟ್ಟಿಗೆ ಬಂದಿದ್ದು ಬಹು ಖುಷಿ ಆಯ್ತು ಅನ್ನಿ. ನನ್ಗೂ ಅಷ್ಟೇ, ಮೊದಲನೇ ಸಲ ನಿಮ್ ಜೊತೆ. ಅಂದ್ರೆ ಎಲ್ರು ಒಟ್ಟಿಗೆ ಮಲಗ್ತಿದೀವಲ್ಲ, ತುಂಬಾ ಖುಷಿ ಆಗ್ತಿದೆ ಅಂದೆ. ಅಬ್ಬ, ಎಷ್ಟು ತಂಪಾದ ಗಾಳಿ ಬರ್ತಾ ಇದೆ. ಈಗ ನೆಮ್ಮದಿಯಾಗಿ ಮಲ್ಕೋಬಹುದು. ಮಧು, ಹೇಗ್ ಮಲ್ಗೋದು? ಹೇಗ್ ಮಲ್ಗೋದು ಅಂದ್ರೆ, ನಾನು ಇಲ್ಲಿ ಮಲ್ಕೋತೀನಿ, ನೀವ್ ಇಲ್ಲಿ ಮಲ್ಕೊಳ್ಳಿ, ಗೌಡ್ರು ಅಲ್ಲಿ ಮಲ್ಕೊಳ್ಳಿ, ಪುಟ್ಮಲ್ಯರು ಅಲ್ಲಿ ಮಲ್ಕೋತಾರೆ. ನಾನು ಇವ್ರ ಜೊತೆ ಮಲ್ಕೋಬೇಕಾ? ಸಾಧ್ಯನೇ ಇಲ್ಲ. ಅಣ್ಣಪ್ಪನವ್ರೆ, ಮಧುರ ಅವ್ರ ತೀರ್ಮಾನ ಅಂತಿಮ ತೀರ್ಮಾನ. ಸುಮ್ನೆ ಮನೆ ಕಲಿ. ಚಂದನ್ ಅವ್ರೆ, ನೀವು ಅಲ್ಲೇ ಮಲ್ಕೊಳ್ಳಿ. ನೀವು ಹೇಳ್ತಿದ್ರ ಅಂದ್ಮೇಲೆ ಆಗ್ಲಿ ಬಿಡಿ ಪುಟ್ಮಲ್ಲಿಯವ್ರೆ. ಏನ್ ಮುಖ ನೋಡ್ತೀರಿ, ಮಲಗ್ರಿ. ಆಹಾ, ಪುಟ್ಮಲ್ಲಿಯವರು ಮಲಗಿರೋದನ್ನ ನೋಡೋಕೆ ಒಂದು ಚಂದ. ಈಗ ತಾನೇ ಹುಟ್ಟಿರೋ ಮಗು ತರ ಮಲಗಿದ್ದಾರೆ. ಆಹಾ, ಮಧುರ ಅವರು ಜಿಂಕ ಮರಿತರ ಮಲಗರೆ. ಇವ್ರು ಸಾನ್ನಿಧ್ಯದಲ್ಲಿ ಮಲಗಬೇಕು ಅಂದ್ರೆ ನಾ ಪುಣ್ಯ ಮಾಡಿದ್ದು. ಅಡುಗೆ ಮನೇಲಿ ಸಾನೆ ಸೆಕೆ. ಈ ಕೂಲರ್ನ ತೆಗೆದು ಅಡುಗೆ ಮನೇಲಿ ಇಟ್ಕೊಂಡ್ಬಿಡ್ಬೇಕು. ಬಾಬು ಬಾಬು, ಎಲ್ಲಿದ್ಯಾ? ಮೇಷ್ಟ್ರು ನಿನ್ಗೆ ಟೆನ್ಷನ್ ಮಾಡಕ್ ಬಂದವ್ರೆ. ಅತ್ತೆಮ್ಮ, ಅದು ಟೆನ್ಷನ್ ಅಲ್ಲ, ಟ್ಯೂಷನು. ಹಿಡ್ದೆ ಜಾಡ, ಅದನ್ನೇ ಮಾಡಕ್ ಬಂದವ್ರೆ. ಎಷ್ಟು ಕೂಲಾಗಿ ಏರ್ ಬರ್ತದೆ. ಎಲ್ಲಿಂದ ಬರ್ತದೆ? ಅಲ್ಲಿ ನೋಡಿ, ನಮ್ಮ ಮಟ್ಟಿಗೆ ಹೊಸ ಕೂಲರ್ ಬಂದಿದೆ. ಇದೇ ತರ ಕೂಲರು ನಮ್ಮ ಮನೇಲಿ ಇತ್ತಲ್ಲ, ಆದ್ರೆ ನೆನ್ನೆ ಅದು ಕಳ್ತನ ಆಗಿದೆ. ಕೂಲರು ಕಳ್ತನ ಆಗಿದ್ದ? ಅದ್ಹೆಂಗೆ? ಆ ಸ್ಟೋರಿನ ನಿನ್ನ ಹತ್ರ ಹೇಳಲೇಬೇಕಮ್ಮ. ನಾನು ನನ್ನ ಹೆಂಡತಿ ವಿದ್ಯಾ ಮಧ್ಯದಲ್ಲಿ ಈ ಕಬಾಬ್ನಲ್ಲಿ ಬೋನ್ ಅಂತ ನನ್ನ ಮಗ ಅವನ ಹೆಸರು ಮರ್ತು ಬಿಡ್ತೀನಿ. ಅವನ ಹೆಸರು ಸಂಸ್ಕಾರ. ಕರೆಕ್ಟಯ್ಯ. ನಾವು 3 ಜನ ಒಟ್ಟಿಗೆ ಮಲ್ಕೊಂಡು ಆ ಕೂಲ್ ಗಾಳಿ ತಗೊಂಡು ಕಣ್ಸ್ಕೊಂತ ಇರುವಾಗ ದಿಢೀರಂತ ಈ ಹಾಟ್ ಗಾಳಿ ಬಂದು ನೋಡು. ಕಣ್ಬಿಟ್ಟು ನೋಡುವಾಗ ಆ ಕೂಲರೇ ಇಲ್ಲಮ್ಮ. ಅದಾದ್ರೆ ಏನಂತೆ, ಹೊಸ ಕೂಲರ್ ತಾಳಿ. ನಾನ ನೀನ ಮೇಷ್ಟ್ರು. ನೀವೇ? ಹಂಗಾದ್ರೆ ನಾನು ಏನು ಹೇಳ್ತೀನೋ ಅದನ್ನ ಕೇಳು. ಅಲ್ಲಮ್ಮ, ನನಗೊಂದು ಡೌಟು. ಈ ಮಾರ್ಕೆಟ್ನಲ್ಲಿ ಈ ಕೂಲರ್ ಸಿಕ್ಕೋದೇ ಕಷ್ಟ ಅಂದಮೇಲೆ ಈ ಕೂಲರ್ ನಿನ್ನ ಗಂಡನಿಗೆ ಎಲ್ಲಿಂದ ಬಂತು? ನಾನು ಇದನ್ನ ಡೆಲ್ಲಿಯಿಂದ ತಗೊಂಡ್ಬಂದೆ. ಡೆಲ್ಲಿ ಅಲ್ಲ, ಯಾವ ಅಂಗಡಿಯಲ್ಲಿ ತಗೊಂಡಿದ್ದು? ರೀ, ನೀವು ಸ್ಕೂಲ್ ಮಾಸ್ಟ್ರು, ಮಕ್ಳಿಗೆ ಪಾಠ ಹೇಳ್ಕೊಡೋದು ಅಷ್ಟೇ ನೋಡಿ. ಅದ್ ಬಿಟ್ಟು ಈ ರೀತಿ ತರಲೆ ಪ್ರಶ್ನೆ ಎಲ್ಲ ಕೇಳ್ಬೇಡಿ. ನಿಮಗೆ ಸ್ವಲ್ಪ ಅದು ಮ್ಯಾನಸ್ ಇದೆಯಾ? ಒಂದು ಗುರುಗಳ ಹತ್ರ ಹಿಂಗೆ ಮಾತಾಡೋದು. ಸುಮ್ಮನಿರ ರೀ, ನಿಮ್ಮ ಮ್ಯಾನರ್ಸ್ ನೀವೇ ಇಟ್ಕೊಳ್ರಿ. ನನ್ನ ಬಿಸಿಲಿಗೆ ತಲೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ಪುಟ್ಮಲ್ಲಿಯವರೇ, ನಾನು ಈ ಕೂಲರ್ ತಗೊಂಡೋಗ್ಲಾ? ಬೇಡ ಬೇಡ, ನೀವು ಈ ಕೂಲರ್ನ ತಗೊಂಡು ಹೋಗ್ರೆ ನಮ್ಗೆಲ್ಲ ಸೆಕೆ ಆಯ್ತದೆ. ನಿನಗೆ ಗೊತ್ತಿಲ್ಲ ಕಣ, ನಿನ್ನೆ ಈ ಕೂಲರ್ ವಿಷಯಕ್ಕೆ ಗೌಡ್ರಿಗೂ ನನಗೂ ಚೆನ್ನಾಗಿ ಜಗಳ ಆಗ್ತಿತ್ತು. ಆ ಜಗಳನ ಪರಿಹರಿಸ್ತಾರೆ ಈ ಮೇಷ್ಟ್ರು. ಏನಾಯ್ತು ಅಂತ ಹೇಳಿ ಮೇಷ್ಟ್ರೆ. ಅದೇಪ್ಪ, ಒನ್ ಡೇ ನಿಮ್ಮ ಮನೇಲಿ ಇರಲಿ, ನೆಕ್ಸ್ಟ್ ಡೇ ಗೌಡ್ರ ಮನೇಲಿ ಇರಲಿ ಅಂತ. ಈಗ ಗೊತ್ತಾಯ್ತಾ? ನಾನು ಈ ಕೂಲರ್ ತಗೊಂಡೋಗ್ಬೋದಾ? ತಕೊಂಡೋಗಿ ಮಧುರವ್ರಿ ಕೂಲರ್ ಗಾಳಿ ತಕೊಳ್ಳಿ. ಅಲ್ಲಮ್ಮ, ನನಗೊಂದು ಚಿನ್ನ ಡೌಟು.
ನಿನ್ನೆ ರಾತ್ರಿ ಇವರಿಬ್ರು ನಮ್ಮ ಮನೆ ಮುಂದೆ ಯಾಕೆ ಜಗಳ ಮಾಡ್ಕೊಂಡ್ರು? ಅದೆಲ್ಲ ಯಾಕೆ ಏನು ಅಂತ ಹೇಳಕ್ಕಾಗಲ್ಲ ರೀ. ನೆನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದೇ ಚಿಂತೆ ಏತಕ್ಕೆ. ಈ ಬ್ಯೂಟಿಫುಲ್ ಸಾಂಗ್ ಎಲ್ಲ ಕೇಳಿದ್ನಲ್ಲ, ನಾನು ಕೇಳಿನಿ ರೇಡಿಯೋದಲ್ಲಿ. ಕರೆಕ್ಟು. ಆದ್ರೆ ನನಗೊಂದು ಡೌಟು, ಈ ಚುಚ್ಚಿ ವಯಸ್ಸಿನಲ್ಲಿ ಈ ಹಾಡನ್ನ ಯಾಕೆ ಅವನು ಆಡ್ಕೊಂಡು ಹೋಗ್ತಾನೆ? ನಂಗೂ ಅದೇ ಡೌಟು. ಆಯ್ತು ಸರ್, ಆಯ್ತು ಮಾಡ್ತೆ ಸರ್, ಹುಡುಕ್ತೆ ಖಂಡಿತ ಖಂಡಿತ. ಆಯ್ತು 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 ಇಡ್ತೆ. ಇನ್ಸ್ಪೆಕ್ಟರ್, ಇಷ್ಟೊಂದು ಬಿಸಿಯಲ್ಲಿ ಕೂಡ ಬಿಸಿಯಾಗಿದ್ದೀರಾ? ಈ ಚಾಮಯ್ಯ ಮೇಷ್ಟ್ರದ್ದು ಒಂದು ದೊಡ್ಡ ರಗಳೆ ಐತಲ್ಲಮ್ಮ, ಅವ್ರು ಕೂಲರ್ ಕಳೆದು ಹೋಯ್ತದಳಿ ಕಮಿಷನರಿಗೆ ಕಂಪ್ಲೇಂಟ್ ಕೊಟ್ಟಿರು. ನಾನು ಆ ಕಳ್ಳನ ಹಿಡಿದು ಕೊಡಲಿಲ್ಲ ಅಂದರೆ ಕಮಿಷನರ್ ಮಗನ್ನ ಅವ್ರು ಫೇಲ್ ಮಾಡ್ತಾರೆ. ಅದಕ್ಕೆ ಕಮಿಷನರ್ ಟೆನ್ಷನ್ ಆಗಿ ನನಗೂ ಟೆನ್ಷನ್ ಕೊಡ್ತಿದ್ರು. ಅಯ್ಯೋ ಹೋಗ್ಲಿ ಬಿಡಿ ಇನ್ಸ್ಪೆಕ್ಟ್ರೆ, ದೊಡ್ಡ ದೊಡ್ಡ ನಗರದಲ್ಲಿ ಚಿಕ್ಕ ಚಿಕ್ಕ ಕಳ್ತನ ಮಾಮೂಲಿ. ನಿಮಗೆ ಮಾಮೂಲಿ, ಆದ್ರೆ ಅದೇ ನಮ್ಗೆ ದೊಡ್ಡದು. ಆ ಕಳ್ಳ ಎಲ್ಲರೂ ಸಿಕ್ಕಲಿ ಅವನನ್ನ ಕತ್ತಿ ಮೇಲೆ ಮೆರವಣಿಗೆ ಮಾಡ್ತಾರೆ. ಐ ಲೈಕ್ ಇಟ್. ಓ ಇನ್ಸ್ಪೆಕ್ಟರ್, ಅವ್ನು ಎಂತಾದ್ರೂ ನನಗೆ ಸಿಕ್ಕಿದ್ರೆ ನಿಮಗೆ ತಂದು ನಾನೇ ಒಪ್ಪಿಸ್ತೇನೆ. ನನ್ನನ್ನು ಕೂಡ ಕತ್ತೆಯ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸ್ತೀರಾ? ಅಯ್ಯ ಚಿಗಂಡೆ, ಐ ಲೈಕ್ ಇಟ್. ನಾನು ಕರ್ಮ. ಕೂಲರ್ ಕಳ್ಳರು ಇಲ್ಲಿಯೇ ಇದ್ರು ಹಿಡಿಲಿಕ್ಕಾಗ್ತಿಲ್ಲ. ಗೌಡ್ರೆ, ನಮಗ್ ಚೆನ್ನಾಗಿ ಗೊತ್ತು ನೀವು ಜಾನಿ ಅವ್ರು ಸೇರ್ಕೊಂಡೇನೆ ಮೇಷ್ಟ್ರ ಮನೆಯಿಂದ ಕೂಲರ್ ಕದ್ದಿದ್ದೀರಾ ಅಂತ. ಈ ವಿಷಯ ಪೊಲೀಸ್ ಅವ್ರಿಗೆ ಗೊತ್ತಾಗಬಾರ್ದು ಅಂದ್ರೆ ಕೂಲರ್ ಇರೋ ಜಾಗದಲ್ಲಿ ನಮಗೂ ಜಾಗ ಕೊಡ್ಬೇಕು. ಹೆಂಗಸ್ರನ್ನ ಸುಧಾರಿಸೋದೇ ಕಷ್ಟ ಅಲ್ಲ. ಕೂಲರ್ ಇದ್ರು ನೆಲದ ಮೇಲೆ ಮಲ್ಕೋಬೇಕಂತೆ. ಡಾರ್ಲಿಂಗ್, ಬೆಡ್ ರೆಡಿ. ನೀವ್ ಬ್ರಾಕೋ ಇಲ್ಲಿಗೆ ಬಂದ್ರಿ, ನಿಮ್ ಮನೆ ಓನರ್ ಮನೆಯಿಂದ ಆಚೆಗೆ ಹಾಕದ್ನಾ? ಐ ಲೈಕ್ ಇಟ್. ಅವರೆಂತದಕ್ಕೆ ಆಚೆ ಹಾಕ್ತಾರೆ? ನಾವು ಕೂಲರಲ್ಲಿ ಮಲಗು ಅಂತೇಳಿ ಬಂದೆವು. ಇಲ್ಲಿಗೆ ನಿಮ್ಮನ್ನ ಯಾರೋ ಕರೆದಿದ್ದು? ಜಾನಿ ಬಾಯ್, ನಾಟಕ ಸಾಕು. ನಾವು ಗೌಡ್ರ ಹತ್ರ ಎಲ್ಲ ಕಮಿಟ್ಮೆಂಟ್ ಮಾಡ್ಕೊಂಡೇ ಬಂದಿರೋದು. ನೀವು ಮಲ್ಗಕ್ ಜಾಗ ಕೊಡ್ಲಿಲ್ಲ ಅಂದ್ರೆ ಸೀದಾ ಮೇಷ್ಟ್ರ ಮನೆಗೆ ಹೋಗ್ತೀವಿ, ಕೂಲರ್ ಕದ್ದಿರೋ ವಿಚಾರನ ಹೇಳ್ತೀವಿ. ಸುರೇ ರಾಕೆ, ಇದು ನಿಮ್ದೇ ಕಣ್ರ ಮನೆ, ಮಲ್ಕೊಡ್ರ, ಎಲ್ಲ ಬೇಕಾದ್ರೆ ಮಲ್ಕೊಡ್ರ. ನೀವಿಬ್ರು ಇಲ್ಲಿ ಮಲ್ಕೋತೀರಾ? ಬೇಡದಿದ್ರೆ ತೊಂದರೆ ಇಲ್ಲ ಬಾಬಿ, ನಾವು ಮೇಷ್ಟ್ರ ಮನೆಗೆ ಹೋಗ್ತೇವೆ. ಸುಮ್ಮನೆ ನೀವು ಮಲಗ್ರ. ನೀವ್ ಏನ್ ಹೇಳ್ತಿದ್ದೀರಾ? ಅವ್ರಿಬ್ರು ಇಲ್ಲಿ ಮಲ್ಕೊಂಡ್ರೆ ನಮಗ್ ಹೇಗೆ ಪ್ರೈವಸಿ ಸಿಗುತ್ತೆ? ಪ್ರೈವಸಿ ಸಿಗೋದಿರ್ಲಿ, ಅವ್ರೇನಾದ್ರು ಮೇಷ್ಟ್ರ ಮನೆಗೆ ಹೋದ್ರೆ ನನಗೆ ಬೇರೆನೇ ಸಿಗುತ್ತೆ. ಮಧುರ ಅವ್ರ ಬನ್ನಿ ಬನ್ನಿ ಪುಟ್ಟಮಲ್ಲಿ ಅವ್ರೆ, ಮಲ್ಗಕ್ ಬಂದ್ರ? ನಂದೇನು ಅಭ್ಯಂತರ ಇಲ್ಲ. ಜೊತೆಗೆ ನಾನು ಬಂದಿನಿ. ಬಾಬಣ್ಣ, ನನಗೆ ಅಭ್ಯಂತರ ಅದೇನಿ. ನಿಂದೇನಮ್ಮೆ ಅಭ್ಯಂತರ? ರಾಕಿ ಅವರು ಸೂರ್ಯ ಅವರು ಇಲ್ಲೇ ಮಲ್ಕೊಂಡವ್ರು, ನಾವು ಮಲ್ಕೊಳ್ಳಲ್ಲ. ಅಭ್ಯಂತರ ಇದ್ರೆ ತೊಂದರೆ ಇಲ್ಲ, ನಾವು ಮೇಷ್ಟ್ರ ಮನೆಗೆ ಹೋಗ್ತೇವೆ. ಆಮೇಲೆ ಪುಟ್ಮದಿ ಅವ್ರಿಬ್ರು ನಮ್ಮ ಮಕ್ಳಿದ್ದಂಗ ಕಮ್ಮಿ. ಮಕ್ಕಳನ್ನ ಅಟ್ಟಿಯಿಂದ ಆಚೆಗೆ ಹಾಕ್ಬಿಡಕ್ಕದ್ದ. ಕೂಲರ್ ಕೆಳಗೆ ಮನೆ ಕಬೇಕು ಅಂತ ಪಾಪ ಅವ್ರಿಗೂ ಆಸೆ. ಅಡ ಕಲ್ಟಿವೇಟ್ರ್ ಕೆಕ್ಕಬ್ಬನ ನಾವಿಬ್ರು ಸಂಸಾರಸ್ಥರು, ಅಲ್ಲಿ ಮನೆ ಕತ್ತೀವಿ, ನೀವಿಬ್ರು ನಮ್ಮ ಕಾಲು ಕೆಳಕ್ಕೆ ಬನ್ನಿ. ಹೋಗ್ರ ಹೋಗ್ರ. ಸುರೇ ಯಾರು ಅಂತ ನೋಡ. ಬನ್ನಿ. ನಾನು ಯಾರ ಮನೆಗೆ ಬಂದೆ? ಜಾನಿ ಮನೆನೇ. ಜಾನಿ, ನಾಲಾಯಕು, ಏ ನಾಲಾಯಕು. ನಾನೇ ದೇವನ? ಯಾಕೆ ಹಾಗೆ ಎಲ್ರು ಕಿರ್ಕೊಡ್ರಿ? ಏನ್ ನಡೀತಾ ಇದೆ ಇಲ್ಲಿ? ಈ ಚಡ್ಡಿ ಬನೇನೋ ಅವ್ನ ತಂಗಿ ಜೊತೆ ಮಲ್ಕೊಂಡಿದ್ದಾನೆ. ಓಕೆ, ನೀನ್ ಯಾಕೆ ಇವ್ರ ಜೊತೆ ಮಲ್ಕೊಂಡಿದ್ಯಾ? ಚಿಕ್ಕಪ್ಪ, ಅದು ನನಗೆ ನಿದ್ದಲ್ಲಿ ತೆವಳೋ ಕಾಯಿಲೆ ಇದೆ. ತೆವಳ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ. ನಿನ್ ಕಾಯಿಲೆ ಇದೆ, ಓಕೆ. ಆದ್ರೆ ಈ ಹುಡುಗಿ ನನ್ನ ದುಶ್ಮನ್. ಇವಳಿಗೆ ಏನಾಗಿದೆ? ಸೊಸೆ, ನೀನ್ ಯಾಕಮ್ಮ ಇಲ್ಲಿಗೆ ಬಂದೆ? ಅದು ನಂಗೂ ನಿದ್ದಲ್ಲಿ ತೆಳ್ಕೊಂಬರೋ ಕಾಯಿಲೆ ಇದೆ ಮಾವ. ನಿದ್ದಲ್ಲಿ ನಡೆಯೋದನ್ನ ಕೇಳಿದ್ದೀನಿ, ಇದೇನು ನಿಮ್ಗಿಬ್ರಿಗೂ ತೆವಳ್ಕೊಂಡು ಬರೋ ಕಾಯಿಲೆ ಇದೆ? ಏ ಹುಡುಗಿ, ನೀನ್ ಹೇಗೆ ಇಲ್ಲಿಗೆ ಬಂದೆ? ಅಂಕಲ್, ನಂಗೂ ಸೇಮ್ ಪ್ರಾಬ್ಲಮ್. ನಾನು ಮನೇಲೆ ಮಲ್ಕೊಂಡಿದ್ದೆ. ಇಲ್ಲಿ ಯಾವಾಗ ತೆಳ್ಕೊಂಬಂದು ಮಲ್ಕೊಂಡು ನನಗೆ ಗೊತ್ತಿಲ್ಲ. ಏ ಚಡ್ಡಿ ಬನಿಯನ್,
ನೀನ್ ಯಾಕೋ ಇಲ್ಲಿಗೆ ಬಂದೆ? ಎಲ್ರಿಗೂ ಅದ ಅಂದ್ಮೇಲೆ ನನಗೂ ಅದದೆ. ನಾನು ತೊಳ್ಕೊಂಡ್ ಮಲ್ಕೊಂಬಿಟ್ಟಿಯನ್ನಿ. ಐ ಲೈಕ್ ಇಟ್. ಈ ನಿದ್ದೆಯಲ್ಲಿ ತೆಳ್ಕೊಂಡು ಬರುವ ಕಾಯಿಲೆ ನನಗೆ ಗೊತ್ತೇ ಇರ್ಲಿಲ್ಲಲ್ಲ ಮರ್ರೆ. ಈಗ ಗೊತ್ತಾಯ್ತಲ್ಲ, ಸುಮ್ಮನೆ ಮಲ್ಗಲೇ. ಸೊಸೆ, ನೀನ್ ಹೋಗಿ ಅವನ ಪಕ್ಕ ಮಲ್ಕೋ. ನನ್ನ ಬಾಬಣ್ಣ ಬಿಟ್ಟು ಎಲ್ಲೂ ಬರಲ್ಲ ನೀ. ಬಾಬಣ್ಣನ ಅದೆಲ್ಲ ಬೇಡ, ನೀನ್ ಹೋಗಿ ನನ್ನ ಮಗನ ಪಕ್ಕನೇ ಮಲ್ಕೋಬೇಕು. ನೀವಿಬ್ರು ಹೋಗಿ ನಿಮ್ಮನೇಲೆ ಮಲ್ಕೊಳ್ಳಿ. ಚಿಕ್ಕಪ್ಪ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಹೊರಗಡೆ ತುಂಬಾ ಶೆಕೆ ಇದೆ, ಕೂಲರು ನನ್ನೊಬ್ಬನ ಮನೇಲೇ ಇದೆ, ಅದಕ್ಕೆ ಎಲ್ಲರೂ ಸಾಮೂಹಿಕವಾಗಿ ಮಲ್ಗಿದ್ದೀವಿ. ಇವತ್ತೊಂದ್ ದಿವಸ ಹೀಗೆ ಇರ್ಲಿ ಬಿಡಿ. ಸರಿ ಸರಿ, ಇವತ್ತು ಮಲ್ಗಿ, ನಾಳೆ ನಿಮ್ಮನೇಲೆ ಮಲ್ಕೋಬೇಕು. ಅಂದ್ರೆ ನಾಳೆನೂ ನೀವು ಇಲ್ಲೇ ಇರ್ತೀರಾ? ಏನೋ ಈಗಷ್ಟೇ ಬಂದಿದ್ದೀನಿ, ಆಗಲೇ ಕಳ್ಸೋಕ್ ನೋಡ್ತಾ ಇದೀಯಾ? ಇದನ್ನ ನೀನು ನನ್ನ ನೋಡ್ಕೊಳ್ಳೋ ರೀತಿ? ಹೀಗೆಲ್ಲ ಮಾಡಿದ್ರೆ ನನ್ನ ಆಸ್ತಿಲಿ ಬಿಡಿ ಕಾಸು ನೀನು ಕೊಡಲ್ಲ. ಚಿಕ್ಕಪ್ಪ, ನಾನು ಸುಮ್ಮನೆ ತಮಾಷೆ ಮಾಡಿದೆ, ನೀವು ಎಷ್ಟು ದಿನ ಬೇಕಾದ್ರೂ ಇಲ್ಲೇ ಇರಿ. ಈಗ ಸದ್ಯಕ್ಕೆ ಮಲ್ಗಿ. ಮೊದಲು ನೀವು ಸರಿಯಾಗಿ ಮಲ್ಗಿ. ಸೊಸೆ, ನೀನು ಹೋಗಿ ನನ್ನ ಮಗನ ಪಕ್ಕ ಮಲ್ಕಮ್ಮ. ಏ ಹುಡ್ಗೆ, ನೀನು ಹೋಗಿ ಅವನ ಪಕ್ಕ ಬಿದ್ಕೋ. ಇದು ಸರಿ. ಅಣ್ಣಯ್ಯಪ್ಪನವ್ರು ಚಿಕ್ಕಪ್ಪ ಇಲ್ಲಿಗೆ ಬಂದಿದ್ರಿಂದ ನಾನು ಮಧುರವ್ರ ಗಂಡಲ್ ಮಲಗಾಯ್ತು. ಶಂಕರೇಶ್ವರ, ಜಾಸ್ತಿ ಕಳಿಯೋ ಗಂಟ ಅವ್ರು ಇಲ್ಲೇರಂಗ್ ಮಾಡ್ಬಿಡಪ್ಪ. ಮೇಷ್ಟ್ರೆ, ಯಾನ ಇದು ಇನ್ಸ್ಪೆಕ್ಟರ್ ಜೊತೆ ಬಂದ್ಬಿಟ್ಟಿದ್ದೀರಿ? ಅದೇಮ್ಮ ನಮ್ಮನೆ ಕೂಲರ್ ಕಳ್ತನ ಆಗಿದಲ್ಲ, ಅದನ್ನ ಇವ್ರು ಚರ್ಚಿಂಗ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಮಟ್ಟಿ ಕೂಲರ್ ಇನ್ನೂ ಸಿಕ್ಕಲ್ವಾ? ಸಿಕ್ಕಿದ್ರೆ ಯಾಕಮ್ಮ ಇವ್ರ ಜೊತೆ ಓಡಾಡ್ತಾ ಇದ್ದೀನಿ? ಆ ಗೌಡ್ರೆ, ಈ ಕೂಲರ್ನ ನೀವು ಎಲ್ಲಿ ತಗೊಂಡ್ರಿ? ನಾನ್ ತಗೊಳ್ಳಿಲ್ಲ ಮೇಷ್ಟ್ರೆ, ಅಣ್ಣಯ್ಯಪ್ಪನವ್ರು ದುಡ್ಡು ಕೊಟ್ಟಿದ್ವಿ, ಅವ್ರು ತಂದು ಕೊಟ್ರು. ಬಾಯ್ ಗೌಡ್ರೆ, ದುಡ್ಡು ಯಾರೇ ಕೊಡ್ಲಿ, ಎಲ್ಲಿಂದ ತಂದು ದಂದಳಿ ಕೇಳ್ಕೊಬೇಡ್ದ ಮರ್ರ. ಅದ್ರ ಅವಶ್ಯಕತೆ ನನಗಿಲ್ಲ ಇನ್ಸ್ಪೆಕ್ಟ್ರೆ, ಅಟ್ಟಿ ಕೂಲರ್ ಬಂತಲ್ಲ ಅಷ್ಟೇ ಸಾಕು. ಬಾಯ್ ಗೌಡ್ರೆ, ನಿಮ್ಮನೆ ಕೂಲರು ಮೇಷ್ಟ್ರು ಕೂಲರು ಒಂದೇ ನಮ್ನಿ ಇತ್ತಂದಳಿ ಮೇಷ್ಟ್ರು ಹೇಳ್ತಿದ್ರು, ನೀವೆಂತ ಹೇಳ್ತೀರಿ? ಅದೆಲ್ಲ ನಾ ಹೆಂಗ್ ಉಚ್ಚಕ್ಕದ್ದು ಇನ್ಸ್ಪೆಕ್ಟ್ರೆ? ಕೂಲರ್ ಅಂದ್ಮೇಲೆ ಒಂದೇ ತರ ಇರ್ತಾವಪ್ಪ. ಕರೆಕ್ಟ್. ಆದ್ರೆ ಈ ಕೂಲರ್ ತಗೊಂಡದಕ್ಕೆ ನಿಮ್ಮ ಹತ್ರ ಎಂತಾರು ಬಿಲ್ ಇತ್ತಾ? ಗುಡ್ ಕ್ವೆಶ್ಚನ್. ನೋಡಿ ಇನ್ಸ್ಪೆಕ್ಟ್ರೆ, ಕೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯ ಅಲ್ಲ. ನಿಮ್ಗೆ ಏನೇ ಅನುಮಾನ ಇದ್ರು ಅಣ್ಣಯ್ಯಪ್ಪನವ್ರು ತಮ್ಮ ಬಗೆಹರಿಸ್ಕೊಳ್ಳಿ. ಅಲ್ಲೂ ಆಗ್ಲಿಲ್ವಾ, ಚಾಮಯ್ಯ ಮೇಷ್ಟ್ರು ತಮ್ಮ ಟ್ಯೂಷನ್ಗೆ ಸೇರ್ಕೊಳ್ಳಿ, ಅವ್ರು ಬಗೆಹರಿಸ್ತಾರೆ. ನಿನ್ನೆ ರಾತ್ರಿ ಸಖತ್ ಮಜಾ ಇತ್ತು. ಎಲ್ಲ ನಮ್ಮ ಚಿಕ್ಕಪ್ಪ ಬಂದಿದ್ರಿಂದ. ಅವ್ರು ಬರ್ದೇ ಹೋಗಿದ್ದಿದ್ರೆ ನಾನು ಪುಟ್ಟಮಲ್ಲಿಯವ್ರ ಪಕ್ಕ ಮಲ್ಗೋ ಅವಕಾಶನೇ ಸಿಕ್ತಿರ್ಲಿಲ್ಲ. ಬಾಯ್ ಜಾನಿಯವರೇ, ನೀವು ಇಲ್ಲೇ ಸಿಕ್ಕಿದ್ದು ಭಾರಿ ಒಳ್ಳೆ ಆಯ್ತು ಮರ್ರೆ. ನನ್ನಿಂದ ಏನಾಗ್ಬೇಕಾಗಿತ್ತು? ನನ್ನ ಕೂಲರ್ ಕೊಟ್ಬಿಡಪ್ಪ, ನಾವು ಹೋಗ್ಬಿಡ್ತೀವಿ. ನಿಮ್ ಕೂಲರ್ ನನ್ಗೇನ್ರಿ ಗೊತ್ತು? ಯಾರು ತಗೊಂಡೋಗಿದಾರ ಅವ್ರನ್ನ ಕೇಳಿ. ನಮ್ಮಿಬ್ಬರಿಗೂ ನಿಮ್ಮ ಮೇಲೆ ಅನುಮಾನ ಇತ್ತು, ಅದನ್ನ ನೀವು ತಗೊಂಡದ್ದೇ ಆದ್ರೆ ಎಲ್ಲಿಂದ ತಗೊಂಡದ ಅಂದೇಳಿ ಹೇಳಿ ಕಾಂಬ. ಗುಡ್ ಕ್ವೆಶ್ಚನ್. ಅದು ನಾನು ಲಂಡನ್ ನಿಂದ ಇವನಿಗೆ ಅಂತ ಕಳ್ಸಿದ್ದ. ನನ್ನ ಮಗನ ಮೇಲೆ ನೀವು ಕಳ್ಳತನದ ಆರೋಪ ಹೊರಿಸ್ತಾ ಇದ್ದೀರಾ. ಇವನನ್ನ ನೀವು ಯಾರು ಅಂತ ತಿಳ್ಕೊಂಡಿದ್ದೀರಾ? ಯಾರು? 100 ಕೋಟಿ ಆಸ್ತಿಗಳ ಒಡೆಯ. 100 ಕೋಟಿ? ಅದೆಲ್ಲ ಹೆಂಗೆ? ಹೆಂಗೆ ಅಂದ್ರೆ ನಮ್ಮ ವಂಶಕ್ಕೆಲ್ಲ ಇರೋದು ಇವನು ಒಬ್ಬನೇ ಗಂಡು. ನಾನು ಎಲ್ಲ ಆಸ್ತಿನ ಇವನ ಹೆಸರಿಗೆ ಬರಿತಾ ಇದ್ದೀನಿ. ನೀವು ನನ್ನ ಮಗನ ಮೇಲೆ ಕಳ್ಳತನದ ಆರೋಪ ಹೊರಿಸಿದ್ರೆ ನಾನು ಈಗಲೇ ಮಿನಿಸ್ಟರಿಗೆ ಫೋನ್ ಮಾಡಿ ನಿಮ್ಮನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿಸ್ಬಿಡ್ತೀನಿ. ಹಂಗೊಂದು ಮಾಡಬೇಡಿ ಮರ್ರೆ. ಬನ್ನಿ ಹಾಪ. ನನ್ನ ಕೂಲರು ಕೂಲರ್ ಅದನ್ನ ಕಾಳಿ ಕಾಡ್ಕಮ್ಮ ಮರ್ರೆ, ಬನ್ನಿ ಹಾಪ. ನಿಮ್ಗೆಲ್ಲ ನನ್ನ ಮಗನ ಹೆಸರೇನು? ಸಂಸ್ಕಾರ. ಅದಿಲ್ವಾ? ಮೇಷ್ಟ್ರೆ, ಅದನ್ನ ಆಚೆ ಬದಿ ಕಣ್ಕಮ್ಮ, ಬನ್ನಿ ಈಗ ಹಾಪ. ಇದು ಕೂಲರು. ಹಾಪ ಮರ್ರೆ. ಜಾನಿ, ಇಷ್ಟು ದಿನ ಆದ್ರೂ ಯಾಕೆ ನಿಮ್ ಚಿಕ್ಕಪ್ಪಂಗ್ ವಿಷಯ ತಿಳಿಸಿಲ್ಲ? ಇನ್ನು ಎಷ್ಟು ದಿನ ಹೀಗೆ ಇರಕ್ಕಾಗುತ್ತೆ? ಅವ್ರಿಗೆ ಅಟ್ಲೀಸ್ಟ್ ಹೋಟೆಲಲ್ಲಿ ಇರಕ್ ಹೇಳಿ. ಏನು ಅಂತ ಹೇಳಿ ಮಧು, ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀವಿಬ್ರು ಇಲ್ಲಿಗೆ ಬಂದ್ರಾ? ಐ ಲೈಕ್ ಇಟ್. ಎಲ್ಲಿ ಕೂಲರ್ ಇರ್ತದ ಅಲ್ಲಿ ನಾವಿರ್ತೇವೆ. ಜಾನಿ ಬಾಯ್, ಮಾಸ್ಟ್ರೆ, ಬೇಡದಿದ್ರೆ ಹೇಳಿ, ನಾವು ಮೇಷ್ಟ್ರ ಮನೆಗೆ ಹೋಗ್ತೇವೆ. ಬಾಬಣ್ಣ, ನೀವ್ಯಾಕೆ ಅವ್ರನ್ನ ಇಲ್ಲೇ ಇರೋ ಕೇಳ್ತಾ ಇದ್ದೀರಿ? ಅರ್ಥ ಆಯ್ತಿಲ್ಲ.
ನಿಂಗೆ ಅರ್ಥ ಆಗೋದು ಬೇಡ ಸುಮ್ಮನೆ ಮನೆ ಕಮ್ಮಿ. ಗುಡ್ ನೈಟ್. ಕಾಬೂಲ್ ಕಡ್ಲೆ ಕರಗ್ತಾನೆ ಇಲ್ಲ. ಪರವಾಗಿಲ್ಲ, ಈಗ ಕ್ಲಿಯರ್ ಆಯ್ತು. ಸೊಸೆ ಚೆನ್ನಾಗಿ ಮಾಡ್ಕೊಟ್ಟು ಅಂತ ಸಿಕ್ಕಾಪಟ್ಟೆ ತಿನ್ಬಿಟ್ಟೆ. ಅದ್ರ ಎಫೆಕ್ಟು. ಅದಕ್ಕೆ ಹೇಳ್ದದು ಬಿರ್ನ ನಿಮ್ಮ ಊರಿಗೆ ವಾಪಸ್ ಹೊಂಟೋಗಿ ಅಂತ. ಚಡ್ಡಿ ಬನ್ನಿ ನನ್ನ ಹೋಗು ಅಂತ ಹೇಳಿದ್ರೆ ನೀನ್ ಯಾರು? ಸೊಸೆ, ನೀನ್ ಇನ್ಮೇಲೆ ಇವ್ನು ಅಣ್ಣ ಅಂತ ಕರಿಬೇಡ. ನೀನ್ ಅಣ್ಣ ಅನ್ಸ್ಕೊಳಕ್ಕೆ ಇವ್ನು ಲಾಯಕ್ಕಿಲ್ಲ. ಚಿಕ್ಕಪ್ಪ, ಇಷ್ಟಕ್ಕೆಲ್ಲ ಯಾಕೆ ಕೋಪ ಮಾಡ್ಕೋತೀರಾ? ಅವ್ರು ಸುಮ್ಮನೆ ತಮಾಷೆ ಮಾಡಿದಷ್ಟೇ. ನೀವು ಮಲ್ಕೊಳ್ಳಿ. ಮೊದಲು ನೀವು ಮಲ್ಗಿ. ಸೊಸೆ, ನೀನ್ ಹೋಗಿ ನಿನ್ ಗಂಡನ ಪಕ್ಕ ಮಲ್ಕಮ್ಮ. ಏನ್ ಸುಮ್ಮನೆ ಕೂತಿದ್ಯಾ? ಎದ್ದು ಬಾ ಈ ಕಡೆ. ಏ ಹುಡುಗಿ, ನೀನ್ ಹೋಗಿ ನೀನ್ ಗಂಡನ ಪಕ್ಕವೇ ಮಲ್ಕೋಬೇಕು. ಹೋಗು. ನೀನ್ ಮಲ್ಕಮ್ಮ. ಮಲ್ಕೋಬೇಕು. ನೀನ್ ಮಲ್ಕಮ್ಮ. ಮಲ್ಕೋ. ಗುಡ್ ನೈಟ್. ಗುಡ್ ನೈಟು. ಗುಡ್ ನೈಟು. ಅರೆ ಕೆಕ್ಕಪ್ಪಲ, ಅದು ಯಾರ ಅಂತ ನೋಡ. ಅಟ್ಟಿಗೆ ಯಾರು ಇಲ್ಲ ಅಂತ ಆಚೆ ಕಳಿಸ್ಬಿಡು. ಬನ್ನಿ. ಈ ಕೆಕ್ಕ ಬುಲ್ಲ ನಮ್ಮ ಮಟ್ಟಿಲಿ ಏನ್ ಮಾಡ್ತಾವನೆ? ತನಕೇನೆ ನೀನೇನುಡ ಅವಳ ದಂಡೆಯಲ್ಲಿ ಮಲ್ಗಿದಿ? ಅಮ್ಮಿ ಪುಟ್ಮಲಿ ನೀನೇನವ್ವ ಈ ನಾಲ್ಕಿನ ದಂಡೆಯಲ್ಲಿ ಮಲ್ಗಿದಿ? ಪುಟ್ಮಲಿ ಅವ್ರೆ, ನಾವಿಬ್ರು ಒಟ್ಟಿಗೆ ಒಳಗ್ ಮಲ್ಗಿದ್ವಿ ಅಲ್ವಾ? ಇಲ್ಲಿ ಹೇಗ್ ಬಂದ್ವಿ? ಅದೇ ನನಗೂ ಗೊತ್ತಾಯ್ತಾ ಇಲ್ಲ. ಆಮೇಲೆ ಪುಟ್ಮಲಿ ನಿದ್ಗಣ್ಣಲ್ಲಿ ಉಳ್ಕೊಂಬಂದ್ಬಿಟ್ಟಿದೆ ಕಣ್ ಸುಮ್ಮಿರಮ್ಮೆ. ಸರಿ ಸರಿ ಸರಿಯಾಗಿ ಮಲ್ಕೊಳ್ಳಿ. ಅಚ್ಚವ್ವ, ಇಷ್ಟೊತ್ತಲ್ಲಿ ಯಾಕೆ ಬರಕ್ ಹೋದ್ರಿ? ಅದು ಇವನ್ ಕೂಲರ್ ತಂದವನೇ ಅಂತ ನೀ ಹೇಳ್ದ್ಯಲ್ಲ, ಅದಕ್ಕೆ ಅದನ್ನು ನೋಡ್ಬೇಕು, ಅದ್ರ ಮುಂದೆ ನನಗೂ ಮಲ್ಕಬೇಕು ಅಂತ ಆಸೆಯಲ್ಲಿ ಬಂದಿ. ಸರಿ ಸರಿ, ನೀವು ಮಲ್ಕೊಳ್ಳಿ, ನಾನು ಹೊಸ ಕೈಕಾಲು ಮುಖ ತೊಳ್ಕೊಂಬರ್ತೀನಿ. ನಾನಾಯ್ಕು. ಮಧುರವ್ರೆ, ನೀವೇ ಕಲ್ಲೋದ್ರಿ, ಬನ್ನಿ ಕಡೆಗೆ. ಈ ಕಾಬೂಲ್ ಕಡ್ಲೆ ಜೀರ್ಣ ಆಗ್ತಾನೆ ಇಲ್ಲ. ಅಮ್ಮಿ ಪುಟ್ಮಲಿ, ಪುಟ್ಮಲಿ ಅವ್ರೆ, ನೀವ್ಯಾಕೆ ಆ ಕಡೆ ಹೋದ್ರಿ? ನಾನ್ ಯಾಕೆ ಈ ಕಡೆ ಬಂದೆ? ಈ ಕಡೆ ಬನ್ನಿ. ಪುಟ್ಮಲಿ, ನಾನು ಇಲ್ಲೇ ಮಲ್ಕೊಳ್ಳ? ಅಮ್ಮಿ ಪುಟ್ಮಲ್ಲಿ, ನನಗೆ ಗಂಡು ಮಕ್ಳ ದಂಡೆಲ್ ಮಲ್ಕೊಳಕ್ ನಾಚಿಗೆ ಆಯ್ತದೆ. ನಾನು ನಿಮ್ ಕೋಣೆಗೆ ಹೋಗಿ ಮಲ್ಕೊತೀನಿ. ಸರಿ ಅತ್ತಿಯವ, ಹಂಗೆ ಮಾಡಿ. ಈಗ ಎಲ್ಲ ಕ್ಲಿಯರ್ ಆಯ್ತು. ಈ ಸಲ ಎಲ್ಲ ಕ್ಲಿಯರ್ ಆಯ್ತು. ಹಾ, ಸರಿಯಾಗಿ ಮಲಗಿದ್ದಾರೆ. ನಾನು ಮಲ್ಕೋತೀನಿ.
ಜಾನಿ ನಾನು ಬರ್ತೀನೋ. ಹುಷಾರಾಗಿ ಹೋಗಿ ಬನ್ನಿ ಚಿಕ್ಕಪ್ಪ. ಆಸ್ತಿನ ಆದಷ್ಟು ಬೇಗ ನನ್ನ ಹೆಸರು ಬರ್ದ್ಬಿಡಿ. ಬರೆಯೋದೇನೋ ಎಲ್ಲ ನಿಂದೆ ಅಲ್ವಾ? ಬರೀ ಬಾಯಿ ಮಾತಲ್ಲಿ ಹೇಳೋದೇ ಆಯ್ತು, ಪತ್ರದಲ್ಲಿ ಬರೆದು ಕೊಡ್ಲೇ ಇಲ್ಲ. ಪತ್ರ ಅಂದ್ರೆ ಹರಿದು ಹೋಗುತ್ತೆ, ಮಾತು ಶಾಶ್ವತ. ನೀನೇನು ಯೋಚನೆ ಮಾಡಬೇಡ, ನಾನು ಬರ್ತೀನಿ. ಎತ್ತು ಏನ್ನ ಇಟ್ಟಿರೋ ಬ್ಯಾಗ್ನ ನಡಿಯಪ್ಪ. ಜಾನಿ ಬರ್ತೀನೋ. ಬಾಯ್ ಚಿಕ್ಕಪ್ಪ. ಬಾಯ್. ಆಸ್ತಿ ವಿಚಾರ ಮರಿಬಿಡಿ. ಮರೆಯಲ್ಲ. ಅಣ್ಣಪ್ಪನವ್ರೆ, ನಿಮ್ಮ ಚಿಕ್ಕಪ್ಪ ಇರಾಗಂಟ ಆ ಮೇಸ್ಟ್ರಟ್ಟಿಯಿಂದ ಕದ್ಕೊಂಬಂದ್ರೆ ಕೂಲರ್ ಇಟ್ಕೊಂಡು ನೆಮ್ಮದಿಯಾಗಿ ಮನೆ ಕಳಕ್ಕೆ ಆಗಿರ್ಲಿಲ್ಲ. ಇವತ್ತು ನೋಡಿ ನೆಮ್ಮದಿಯಾಗಿ ಮನೆ ಕಬೋದು. ಅಂದ್ರೆ ಅದು ಕತ್ಕೊಂಡ್ ಬಂದಿರೋ ಕೂಲರ ಅಂತ ಕೂಲರ್ ನಮಗ್ ಬೇಡ. ಮಗನವ್ರು ಹೇಳ್ತಾ ಇರೋದು ಸರಿಯಾಗದೆ. ಪಾಪ ಪಾಠ ಮಾಡೋ ಮೇಷ್ಟ್ರು ಮನೆಯಿಂದ ಕೂಲರ್ನ ಕದ್ಕ ಬಂದಿದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಆಮೆ ಪುಟ್ಮಲ್ಲಿ ಇದೆಲ್ಲ ಮಾಡಿದ್ದು ನಿಮಗೋಸ್ಕರ ಕಮ್ಮೆ. ನೀವು ಹೇಳಿಲ್ವಾ ಕೂಲರ್ ಇಲ್ದೆ ನಾವು ಇರೋಕ್ಕಾಗಲ್ಲ ಅಂತ? ಬೇಸಿಗೆ ಕಳೆಯೋ ತನಕ ನಮ್ಮನೇಲೆ ಇರ್ಲಿ ಮಧು, ಆಮೇಲೆ ನಾವೇ ಮೇಷ್ಟ್ರಿಗೆ ಕೊಟ್ಟು ಬಂದ್ಬಿಡ್ತೀವಿ. ಅದನ್ನ ವಾಪಸ್ ಕೊಟ್ಟು ಬಂದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮಿಬ್ರು ನಾವು ಮನೆ ಒಳಗ್ ಸೇರ್ಸಲ್ಲ. I don't like it. Catch. Spectacular catch. Come on. ನಂಗೆ ಗೊತ್ತಿದ್ದಿತ್ತು ಈ ಹೆಕ್ಕ ತಿಂಬು ಕೆಲಸ ಮಾಡೋದು ನೀವೇ ಅಂದಳಿ. ಕಣೆ ಹೇಳಿ ಇನ್ಸ್ಪೆಕ್ಟ್ರೆ, ಎಕ್ಕ ತಿನ್ಬಿಟ್ಟಿವಿ, ಈಗ ಬೀಡ ಎಷ್ಟು ಕೊಡಬೇಕು ಅಂತ ಹೇಳಿ ಕೊಟ್ಟು ಬಿಡ್ತೀವಿ. I don't like it. ಇದರಲ್ಲಿ ಬೀಡದ ಪ್ರಶ್ನೆ ಇಲ್ಲ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಕಲ್ಯಾಣ ಮಕ್ಕಳು. ಇವರಿಗೆ ಶಿಕ್ಷೆ ಆಗಬೇಕು. ಲೇ ಹಾಫ್ ಮೆಂಟ್ಲು, ನಾವು ತಪ್ಪು ಒಪ್ಕೊಂಡಿದೀವಿ ತಾನೆ, ಮತ್ತೆ ಶಿಕ್ಷೆ ತಗೊಳ್ಳೋ. ಈ ಕೂಲರ್ನ ಮೇಷ್ಟ್ರ ಮನೆ ಫಿಟ್ ಮಾಡ್ಬಿಟ್ಟು ಬರೋ. ಕೊಟ್ರೆ ಬೀಡ ಎಷ್ಟು ಕೊಡಬೇಕು ಅಂತ ಹೇಳನೇ ಇಲ್ಲ. ದೊಡ್ಡ ತಪ್ಪು 5,000 ರೂಪಾಯಿ ಆಯ್ತು. ಇಬ್ಬರಿಂದ 2,000 ರೂಪಾಯಿ ಕೊಡ್ತೀವಿ. ಅಡ್ಡಿಲ್ಲ, ಅಡ್ಜಸ್ಟ್ ಮಾಡ್ಕಂತೆ. ಸ್ಟಾಪ್ ಇಟ್ ಅಸೆ. ನಿಮಗೆ ನನ್ನ ಮಗನ ಹೆಸರು ನಮಸ್ಕಾರ. ಅದು ಇಲ್ವಾ? ಎಲ್ಲರ ಕೈ ಮುಂದಾಗಿ ಮುಂದೆ